ಫುಲ್ಲು ಹತ್ತಿಯನ್ನು ಬೆಳೆಯುವಂತಹ ಒಂದು ನಗರ. ಇಲ್ಲಿ ಅದೇ ರೀತಿಯಾದಂತಹ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ. ನೀವು ನೋಡಬಹುದು ತುಂಬ ಅದ್ಭುತವಾಗಿ. ಇಲ್ಲಿನ ಸಂಸ್ಕೃತಿಯನ್ನು ಉಳಿಸಲಿಕ್ಕೆ ಇಲ್ಲಿ ಒಂದು ವಿಭಿನ್ನವಾಗಿದೆ. ಅಂದರೆ ಬೇರೆ ಬೇರೆ ರೀತಿಯಾದಂತಹ ವಾತಾವರಣ ಸೃಷ್ಟಿ ಮಾಡ್ಬೋದಾಗಿತ್ತು, ಆದರೆ ಇಲ್ಲಿ ಹಳ್ಳಿಯ ವಾತಾವರಣ, ಅದು ಉತ್ತರ ಕರ್ನಾಟಕ ಸ್ಟೈಲಿ, ಅದು ಹಾವೇರಿ ಸ್ಟೈಲಿ ಇರುವಂತಹ ಹಳ್ಳಿ ಪ್ರತಿಯೊಂದು ಯಾವ್ಯಾವ ರೀತಿ ಇದೆ ಅದೇ ರೀತಿಯಾಗಿ ಇಲ್ಲಿ ಕಲಾಕೃತಿಗಳನ್ನು ಸೃಷ್ಟಿಯನ್ನು ಮಾಡಿದ್ದಾರೆ. ತುಂಬ ಅದ್ಭುತವಾಗಿದೆ. ನೀವು ಬಂದು ವೀಕ್ಷಣೆಯನ್ನು ಮಾಡಿ. ಸ್ಥಳ ಹಾವೇರಿ ಕಡೆ ಹೋಗ್ಬೋದು. ದೊಡ್ಡ ಹಾನಿ. ಅದ್ರ ಕೆಳಗಡೆ ನೋಡಿ, ಕೆಳಗಡೆ ಅಲ್ಲಿ ಏನು ಕೆಳಗಡೆ ಹಾವು. ಓ, ಹಾವಿದೆ ಅಂತ ನಮ್ಮ ಸ್ನೇಹಿತರಾಗಿದ್ದಾರೆ. ಕೆಳಗಡೆ ನೋಡ್ತೀರಾ, ಆನೆ ಮುಂದೆ ಹಾವು ಕಾಣಿಸ್ತಾ ಇಲ್ಲ, ಅದಕ್ಕೋಸ್ಕರ ನನಗೆ ಗೊತ್ತಾಗಿಲ್ಲ. ಬಟ್ ನೋಡಿ, ತುಂಬ ಸುಂದರವಾದಂತಹ ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ತುಂಬ ಅದ್ಭುತವಾಗಿದೆ. ನಾವು ಶಿಗ್ಗಾವಿ ಸಾಮಾನ್ಯ ಉಪಚುನಾವಣೆಯಲ್ಲಿ ರಾಕ್ ಗಾರ್ಡನ್ ಅನ್ನುವಂತಹ ಗಾರ್ಡನ್ ಆಗಿದ್ದೀವಿ. ಇದು ಸುಮಾರು ಪ್ರಶಸ್ತಿಗಳನ್ನು ಪಡೆದುಕೊಂಡಿರುವಂತಹ ಸ್ಥಳವಾಗಿದೆ. ಇದರಲ್ಲಿ ಅದ್ಭುತವಾದಂತಹ ಸೃಷ್ಟಿಯಾಗಿರುವಂತಹ ಕಲೆಗಳು ಇಲ್ಲಿ ಒಂದು ಸೃಷ್ಟಿಯಾಗಿದೆ. ಸೊ ಇಂತಹ ಅದ್ಭುತವಾಗಿರುವಂತಹದಲ್ಲಿ ನಾವು ಇವತ್ತು ಬಂದಿದ್ದೀವಿ. ತುಂಬ ಖುಷಿ ಆಗ್ತಾ ಇದೆ. ಹಳ್ಳಿಗಾಡಿನಲ್ಲಿ ಯಾವ ರೀತಿಯಾದಂತಹ ವಾತಾವರಣ ಇರಬೇಕು, ಆ ವಾತಾವರಣದಲ್ಲಿ ಹಿಂದಿನ ತಲೆಮಾರು ಹೇಗೆ ಬದುಕಿದ್ರು ಅನ್ನೋದ್ರ ಬಗ್ಗೆ ಒಂದು ಇಲ್ಲಿ ಸೃಷ್ಟಿಯನ್ನು ಮಾಡಿದ್ದಾರೆ. ಸೊ ತುಂಬ ಅದ್ಭುತವಾಗಿದೆ. ನಮ್ಮ ಯುವ ಜನರು ಇಲ್ಲಿ ಒಂದು ಭೇಟಿ ನೀಡಿ ಹಾಗೂ ಇಲ್ಲಿರುವಂತಹ ಕಲೆಯನ್ನು ನೋಡಿ ಖುಷಿ ಪಡಿ ಅಂತ ಹೇಳ್ತಿದ್ದೀನಿ. ನೋಡಿ, ಚೆನ್ನಾಗಿರ್ತಾರೆ ರೂಮ್ ಎಲ್ಲ. ಎಲ್ರಿಗೂ ನಮಸ್ಕಾರ. ತುಂಬ ಸುಂದರವಾದಂತಹ ಒಂದು ಲೋಕವನ್ನೇ ನೋಡ್ಕೊಂಡು ಬಂದಿದ್ದೀವಿ, ರಾಕ್ ಗಾರ್ಡನ್ ಅಂತ. ಹಾಗೆ ಕಲಾಕೃತಿಗಳು, ಎಲ್ಲ ರೀತಿಯಾದಂತಹ ಅದ್ಭುತವಾದಂತಹ ಕಲಾಕೃತಿಗಳು, ಅನೇಕ ಪ್ರಶಸ್ತಿಗಳು ಸಹ ಬಂದಿದ್ದಾವೆ. ಸೊ ಖಂಡಿತವಾಗ್ಲೂ ಇದಕ್ಕೆ ಪ್ರಶಸ್ತಿ ಬರಲೇಬೇಕು. ಯಾಕೆಂದರೆ ಅಷ್ಟರ ಮಟ್ಟಿಗೆ ಅದ್ಭುತವಾದಂತಹ ವ್ಯಕ್ತಿಗಳು, ಕಲಾಕೃತಿಗಳು, ಹಳ್ಳಿಯಾದಂತಹ ಸೊಬಗು, ಸಂಸ್ಕೃತಿ, ಸಮುದಾಯಗಳು ಎಲ್ಲ ರೀತಿಯಾದಂತಹ ಸಂಪೂರ್ಣವಾಗಿ ಕವರನ್ನು ಮಾಡಿದ್ದಾರೆ. ತುಂಬ ಅದ್ಭುತವಾಗಿದೆ. ತುಂಬ ಖುಷಿ ಆಯಿತು. ನಾವೀಗ ಬೆಂಗಳೂರಿಗೆ ಹೋಗ್ತಿದ್ದೀವಿ. ಹಾವೇರಿ ಕಡೆ ಬರುವಂತಹ ರಾಕ್ ಗಾರ್ಡನ್ಗೆ ಬಂದು ವಿಸಿಟ್ ಮಾಡಿ. ತುಂಬ ಅದ್ಭುತವಾಗಿದೆ, ತುಂಬ ಖುಷಿನೂ ಆಗಿದೆ. ಯುವ ಜನರು ಬಂದಿದ್ದೆಲ್ಲ ನೋಡ್ಕೋಬೇಕು. ಸಂಸ್ಕೃತಿ, ಇಂದಿನ ಸಂಸ್ಕೃತಿ ನಶಿಸಿ ಹೋಗ್ತಾ ಇದೆ. ಈ ಸಂಸ್ಕೃತಿನ ಉಳಿಸುವಂತಹ ಒಂದು ರಾಕ್ ಗಾರ್ಡನ್ ಸಿಟಿ ಆಗಿದೆ. ಹೆಚ್ಚಿನ ವಿಡಿಯೋಗಳಿಗೋಸ್ಕರ ಜನನಿ ಟಾಕ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ನಾನು ಜನನಿ ಟಾಕ್. ನಮಸ್ಕಾರ.